ಅವರು ಅಂದ್ರೆ ಸಾಕು. ನಾನು ಇವತ್ತು ಅಷ್ಟೇ ಅವ್ರಿಲ್ಲ ಅನ್ನೋದನ್ನ ನಾನು ಜೀರ್ಣ ಮಾಡ್ಕೊಳಕ್ಕೆ ಆಗಲ್ಲ ಸರ್. ಅವ್ರು ಇದ್ದಾರೆ, ಇವತ್ತು ನನ್ನ ಜೊತೆನಲ್ಲಿದ್ದಾರೆ. ಇವತ್ತೇನೇ ನನ್ಗೆ ಒಳ್ಳೇದು ಕೆಟ್ಟದ್ದು ಏನೇ ಆಗ್ತಾ ಇದ್ರು ನಾನು ಎಷ್ಟೋ ಸಲ ಅಮ್ಮಂಗೆ ಅಂತೀನಿ, ನಮ್ಮ ಜೊತೆ ಇದ್ದಾರೆ, ಅಪ್ಪಾಜಿ ಇದ್ದಾರೆ. ಪಪ್ಪ ಕುಷ್ಕ ಕೊಡ್ಸಿ, ನನಗೆ ಬಿರಿಯಾನಿ ಕೊಡ್ಸಿ. ಅಮ್ಮ ಗಲಾಟೆ ಮಾಡಿದ್ರು ನನ್ನ ಮಗಳಿಗೋಸ್ಕರ ನಾನು ಹೋಗ್ಬೇಕು. ನಾನು ಅಷ್ಟು ಮಿಡ್ ನೈಟ್ ಅಲ್ಲಿ ಮಧ್ಯದಲ್ಲಿ ರೋಡಲ್ಲಿ ಕರ್ಕೊಂಡೋಗಿ ಕೊಡಿಸ್ಬಿಟ್ಟು ಕರ್ಕೊಂಡ್ಬರೋರು. ನಗ್ತಾ ಇದಾರೆ ಅಂದ್ರೆ ಕುಂದಾಪುರದಲ್ಲಿ ಇಡೀ ಅದೊಂದು ಫುಲ್ ಗ್ರೌಂಡ್ ಆಗ್ತಾ ಇದೆ. ಹೇಳಕ್ ಆಗಲ್ಲ ಸರ್ ಆ ಫೀಲಿಂಗ್ಸ್ ನ. ಆ ಪ್ರೋಗ್ರಾಮ್ ನಡೆದಿದ್ದು ಆ ಖುಷಿಗೂನು ಇವಾಗ್ಲೂ ಗುಸ್ ಬಂಪ್ಸ್ ಬರುತ್ತೆ. ನಾವು ಅಪ್ಪನ ಬಗ್ಗೆ ಮಾತಾಡಿದ್ರೆ ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಸರ್, ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಬಿಡಿ. ನನ್ನ ವಿಷಯದಲ್ಲೂ ನಾನು ಅನ್ಕೋಬಾರ್ದು, ನಾನು ಉಳಿಯೋದಕ್ಕೆ ನಮ್ಮ ಅಪ್ಪನೇ ಕಾರಣ ಸರ್. ಬರೋದೆಲ್ಲ ಅಲ್ಲಲ್ಲೇ ತಗೊಂಡ್ವಿ, ಫ್ಲಾಟ್ ತರ ಅಲ್ಲಿ ಕೆಂಗೇರಿಯಲ್ಲಿ ತಗೊಂಡ್ವಿ. ಅದು ತಗೊಂಡ್ವಿ, ಅದು EMI ಅದೇ ಲಾಸ್ಟ್ ಎಂಡಿಂಗ್ ಅಲ್ಲೇ ಇದು ಮಾಡಿದ್ದು. 15 ವರ್ಷಕ್ಕೇನೋ ತಗೊಂಡ್ವಿ, ಅದು ಕಟ್ಟಕ್ಕಾಗ್ಲಿಲ್ಲ. ನೂರೊಂದು ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ರಾಜಗೋಪಾಲ್ ಸರ್ ಅವರ ಕುಟುಂಬ, ಅವರಿಬ್ರು ಹೆಣ್ಮಕ್ಳು. ಕವಿತಾ ಮೇಡಮ್ ಅವರು, ನಮಸ್ಕಾರ. ನಿಮ್ಮ ಹತ್ರನೇ ನಾನು ಫಸ್ಟ್ ಫೋನಲ್ಲಿ ಮಾತಾಡಿದ್ದು. ಹೌದು ಸರ್, ಥ್ಯಾಂಕ್ ಯು ಈ ಅವಕಾಶ ಮಾಡ್ಕೊಂಡಿದ್ದಕ್ಕೆ. ತುಂಬಾ ಧನ್ಯವಾದಗಳು ಸರ್. ಅದು ನೀವು ನಮ್ಗೆ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದಾಗ ನಮ್ಗೆ ಇದ್ದಿದ್ದು ಖುಷಿ ಆಗೋಯ್ತು. ಇಷ್ಟು ದಿನ ನಾವು ಇಂಡಸ್ಟ್ರಿನಲ್ಲಿ ಯಾರನ್ನೂ ಇದು ಮಾಡ್ಕೊಳ್ಳಿಲ್ಲ, ಎಲ್ಲ ಮಿಸ್ ಆಯ್ತು ಅಂತ ತುಂಬಾನೇ ಫೀಲ್ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ತರ ನಾವು ಬರ್ತೀವಿ ಅಂತ ಹೇಳಿದ ತಕ್ಷಣ ಅವತ್ತು ತುಂಬಾ ಹೇಳಲಾರ್ದಷ್ಟು ಖುಷಿ ಸರ್. ಇವತ್ತು ಇದೆ ಆ ಖುಷಿ ನಿಮ್ಮನ್ನು ನೋಡಿದ್ಮೇಲೆ. ಥ್ಯಾಂಕ್ ಯು, ಅವಕಾಶ ಮಾಡ್ಕೊಡಿ. ಥ್ಯಾಂಕ್ ಯು ಅಮ್ಮ. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಶ್ವೇತಾ ಮೇಡಮ್ ಅವರೇ, ಹೇಗಿದ್ದೀರಾ? ನಿಮ್ಮನೆ ಎಲ್ಲಿರೋದು? ನಾನು ಇಲ್ಲಿ ಮಾಚೋಳ್ಳಿಯಲ್ಲಿ ಇದ್ದೀನಿ ಸರ್. ಬಟ್ ಇವ್ರು ಇಬ್ರು ಮಕ್ಳು ಅಂದ್ರೆ ಹೆಣ್ಮಕ್ಳು ತಂದೆ ಹೋದ್ರೆ ಅದೃಷ್ಟ ಅಂತ ಹೇಳ್ತಾರೆ. ನೀವಿಬ್ರು ತುಂಬಾ, ನೀವು ಮುಖ ತುಂಬಾ ಹಂಗಿದೆ, ನಿಮ್ದು ಪರ್ಸನಾಲಿಟಿ ಮುಖ ಎಲ್ಲ ನಿಮ್ ತಂದೆಯವ್ರನ್ನೇ ಸರ್. ನಾನು ನಮ್ ದೊಡ್ಡಕ್ಕ, ನಾನು ಅಪ್ಪ, ನಮ್ಮ ಎರಡನೇ ಅಕ್ಕ ಸೇಮ್ ಅಮ್ಮ. ಅಮ್ಮ ಪ್ರತಿ ಹೆಣ್ಮಕ್ಳಿಗೂನು ತಂದೆನೇ ಮೊದಲನೇ ಹೀರೋ, ಅಥವಾ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ತಂದೆನೇ ಮೊದಲನೇ ಹೀರೋ. ಸೊ ನಿಮ್ಮ ಹೀರೋ ಅಂದ್ರೆ ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ ನಿಮ್ಮ ತಂದೆ ಅಂದ್ರೆ? ಸರ್, ನನ್ನ ಲೈಫಲ್ಲಿ ತುಂಬಾ ಮುಖ್ಯ ಅಂದ್ರೆ ನಮ್ಮ ತಂದೆ ಸರ್. ಅವ್ರಿಲ್ಲ ಅಂದ್ರೆ ಇವತ್ತು ನಾನು ಇಲ್ಲ. ಆ ಸ್ಟೇಜಲ್ಲಿ ಇರೋ ಆ ಫೀಲಿಂಗ್ಸು ತುಂಬ ಹೇಳ್ಕೊಳಕ್ಕಾಗಲ್ಲ. ಎಲ್ಲರೂ ಟಿವಿ ನೋಡಿದಾಗ ಅನ್ಸುತ್ತೆ ತಂದೆನೇ ತುಂಬಾ ದೊಡ್ಡಿರೋ. ನಿಜವಾಗ್ಲೂ ಅದು 100ಗೆ 200% ನಿಜ ಸರ್. ನನ್ನ ಜೀವನದಲ್ಲಿ ನಮ್ಮ ತಂದೆ ಅಷ್ಟು ಮುಖ್ಯವಾಗಿದ್ದಾರೆ. ಅವರು ಅಂದ್ರೆ ಸಾಕು. ನಾನು ಇವತ್ತು ಅಷ್ಟೇ ಅವ್ರಿಲ್ಲ ಅನ್ನೋದನ್ನ ನಾನು ಜೀರ್ಣ ಮಾಡ್ಕೊಳಕ್ಕೆ ಆಗಲ್ಲ ಸರ್. ಅವ್ರು ಇದ್ದಾರೆ, ಇವತ್ತು ನನ್ನ ಜೊತೆನಲ್ಲಿದ್ದಾರೆ. ಇವತ್ತೇನೇ ನನ್ಗೆ ಒಳ್ಳೇದು ಕೆಟ್ಟದ್ದು ಏನೇ ಆಗ್ತಾ ಇದ್ರು ನಾನು ಎಷ್ಟೋ ಸಲ ಅಮ್ಮಂಗೆ ಅಂತೀನಿ, ನಮ್ಮ ಜೊತೆ ಇದ್ದಾರೆ, ಅಪ್ಪಾಜಿ ಇದ್ದಾರೆ, ಅಪ್ಪಾಜಿ ಆಶೀರ್ವಾದ ನಮ್ಮ ಮೇಲಿದೆ. ಅಮ್ಮ ಇಲ್ಲ, ಅವ್ರು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಆ ಒಂದು ಫೀಲ್ ತುಂಬಾ ಇದೆ ಸರ್. ಆಗಾಗ ಒಂದೊಂದ್ಸತಿ ಕನ್ಸಲ್ಲಿ ಕಾಣಿಸ್ಕೋತಾರೆ, ಬರ್ತಾರೆ, ಏನೋ ಬಂದಿರೋ ತರ, ನಮ್ಮ ಜೊತೆನಲ್ಲೇ ಇರೋ ತರ. ನಾನು ಅವ್ರ ಕಾಲ್ ಇಟ್ಕೊಂಡು ಕೇಳ್ಕೊತಾ ಇದ್ದೀನಿ, ಅಪ್ಪ ಹೋಗ್ಬೇಡ ಹೋಗ್ಬೇಡ, ಮತ್ತೆ ಹೋಗ್ಬೇಡ, ನೀನೆಲ್ಲ ಹೋಗ್ಬೇಡ ನಮ್ಮನ್ನು ಬಿಟ್ಟು ಅಂತ ಕೇಳ್ಕೊತೀನಿ. ಆ ಫೀಲ್ ಅಂತೂ ತುಂಬಾ ಕೊಡ್ತಾರೆ. ಅದು ಹೇಳಕ್ಕೆ ಆಗಲ್ಲ ಸರ್. ಇರೋದ್ರಲ್ಲಿ ಆ ಇಬ್ರು ಹೆಣ್ಮಕ್ಳಿಗಿಂತ ನನಗೆ ತುಂಬಾ ಸ್ಪೆಷಲ್ ಅಂದ್ರೆ ನಮ್ಮಪ್ಪ ಸರ್. ನಮ್ಮ ಅಮ್ಮಂಗಿಂತ ಸ್ಪೆಷಲ್ ನಮ್ಮ ನನ್ನ ಜೀವನದಲ್ಲಂತೂ ಅವ್ರು ಅಷ್ಟು ನನಗೆ ಹೇಳಕ್ಕಾಗಲ್ಲ. ಹೇಳೋದಂದ್ರೆ ಅವ್ರ ಬಗ್ಗೆ ನಾನು ಹೇಳ್ಕೊಬೇಕು ಅಂದ್ರೆ ತುಂಬಾ ಬಹಳಷ್ಟಿದೆ ಸರ್. ಆ ಒಂದಿದು ಬಾಂಡಿಂಗು. ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ. ದೊಡ್ಡ ಮಕ್ಳು ಅಂದ್ರೆ ಅಷ್ಟು ಇಷ್ಟ. ನನಗೂ ಅಷ್ಟೇ, ನಮ್ಮ ಅಪ್ಪ ಅಂದ್ರೆ ನನಗೆ ತುಂಬಾ ಇಷ್ಟ. ಅವ್ರು ಮಾತ್ರ ಕವಿ ಅಂತಾನೆ ಕರೆಯೋರು. ನನ್ನ ಕವಿತಾ ಹೆಸರು ಕವಿ ಅಂತಾನೆ ಕರೆಯೋದು ನಮ್ಮ ಅಪ್ಪಾಜಿ. ಅವ್ರು ಎಲ್ಲಾದ್ರೂ ಪ್ರೋಗ್ರಾಮ್ಸ್ಗೆ ಹೋಗ್ಬಿಟ್ಟು ಬಂದ್ರು ಅಷ್ಟೇ, ನೈಟಲ್ಲಿ ಬರೋರು, ಅವ್ರು ಬರಗಂಟ ಇದ್ದಿರೋದು, ಏನಾದ್ರು ಹಣ್ಣು ಹಂಪ್ಲು ತಗೋಬರೋದು, ಹಾರ ತಗೋಬರೋದು, ಬಂದ ತಕ್ಷಣ ಅದೇನಾದ್ರು ಮೂಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನ ಕೊಡೋದು, ನಮಗೆ ಶಾಲ್ ಓದಿಸೋದು, ನಮ್ಗೆ ಹಾರ ಹಾಕೋದು, ಆ ಫ್ರೂಟ್ಸ್ ಅನ್ನೋದು. ಫಸ್ಟ್ ಏನ್ ತಿಂತೀಯಾ, ಏನ್ ಬೇಕು ನಿನ್ಗೆ ಅಂತ ಕೇಳೋದು, ಅಪ್ಪಾಜಿ ನಂಗದು, ಅಪ್ಪಾಜಿ ನಂಗಿದು ಅಂತ. ನಾವು 3 ಜನ ಇದ್ವಲ್ಲ, ಅವಾಗ ಕೇಳಿ ಈಸ್ಕೊಂಡು ತಿನ್ನೋದು, ಅದೆಲ್ಲ ತುಂಬಾ ಖುಷಿ ಕೊಡ್ತಿತ್ತು ನಮ್ಗೆ. ಅವಾಗಂತೂ ತುಂಬಾ ಜಾಸ್ತಿ ಸರ್. ಅವಾಗ ಬಾ ಕುತ್ಕೋ ಬಾ ಅಂತ ಕರೆಯೋರು ನನ್ನನ್ನ. ಕುತ್ಕೋತಾ ಇದ್ದೆ ಪಕ್ಕದಲ್ಲಿ. ಏನಪ್ಪಾಜಿ ಕ್ಯಾಲೆಂಡರ್ ತಗೋ ಅನ್ನೋರು. ಕ್ಯಾಲೆಂಡರ್ ತಗೊಂಡ್ರೆ ಅವಾಗೆಲ್ಲ ಜಾಸ್ತಿ ಗಣಪತಿ ಪ್ರೋಗ್ರಾಮ್ಸ್. ಆ ಡೇಟ್ ನವೆಂಬರ್ ತಿಂಗಳು ಬಂದ್ರು ಅಂದ್ರೆ ರಾಜ್ಯೋತ್ಸವದಿಂದ ಹಿಡಿದು ಲಾಸ್ಟ್ ಎಂಡಿಂಗ್ ತನಕ ಅಪ್ಪಾಜಿ ಬಿಸಿ. ಟಿಕ್ ಮಾರ್ಕ್ ಮಾಡೋದು. ಯಾಕಂದ್ರೆ ಮರ್ತೋಗ್ಬಿಡ್ತೀವ, ಎಲ್ಲಾದ್ರೂ ಏನಾದ್ರು ಮಿಸ್ ಆಗ್ಬಿಡ್ತೀವ. ಅಪ್ಪಾಜಿ ನೀ ಹೇಳು, ನಾನು ಟಿಕ್ ಮಾರ್ಕ್ ಮಾಡ್ತೀನಿ. ರೌಂಡ್ ಅಪ್ ಮಾಡ್ಬಿಟ್ಟು ಇವತ್ತು ಇಂಥ ದಿನ, ಇವತ್ತು ಇಲ್ಲಿಗೆ ಹೋಗ್ಬೇಕು, ಇವತ್ತು ಇಲ್ಲಿಗೆ ಹೋಗ್ಬೇಕು. ನಾನ್ ಮಾತ್ರ ನೀನ್ ಜ್ಞಾಪನ ಮಾಡ್ಸೋ, ಇಲ್ಲ ನೀನ್ ಮಾತ್ರ ನಾನ್ ಜ್ಞಾಪನ ಮಾಡ್ಕೊಂಡು ಕ್ಯಾಲೆಂಡರ್ ನೋಟ್ ಮಾಡಿ ಇಟ್ಕೊಂಡ್ಬಿಡೋಣ. ಫೋನ್ ಇಲ್ಲ ನಮ್ಮ ಹತ್ರ, ಏನಿಲ್ಲ, ಕ್ಯಾಲೆಂಡರ್ಲಿ ನೋಟ್ ಮಾಡಿ ಇಟ್ಕೊಂಡ್ಬಿಡೋದು. ನಮ್ಗೆ ಅವಾಗ ಕೌಂಟ್ ಮಾಡೋದು. ನಾವಿನ್ನು ಚಿಕ್ಕವರಲ್ಲ, ಅಪ್ಪಾಜಿ ನೀನ್ ಎಷ್ಟ್ ದಿನ ಮನೆಯಿಂದ ನೀನು ಹೊರಗಡೆ ಹೋಗ್ತೀಯ, ಎಷ್ಟ್ ದಿನ ನಿನ್ ಪ್ರೋಗ್ರಾಮ್ ಇರುತ್ತೆ ಅಂತ ಕೌಂಟ್ ಮಾಡೋದು. 1 2 3. ಅಪ್ಪ ನೀನ್ ಇಷ್ಟ್ ದಿನ, ಮತ್ ನೀನ್ ಯಾವಾಗ ಬರ್ತೀಯ ಅಂತ ನಾವು ಕೇಳೋದು.
ಅವಾಗ ಬಂದಾಗ ಅದೊಂದು ಖುಷಿ, ನಮ್ಮ ಅಪ್ಪಾಜಿ ಬರ್ತಾರೆ, ಇವತ್ತೇನೋ ತಗೋ ಬರ್ತಾರೆ, ಇವತ್ತೇನೋ ಸ್ಪೆಷಲ್ ಇದೆ ನಮ್ಗೆ, ಅವ್ರು ಬಂದಿದ್ದೀನ ನಮ್ಗೆ ಸ್ಪೆಷಲ್ ಸರ್. ಯಾಕಂದ್ರೆ ನಾವು ನೋಡೋದೇ ಇಲ್ಲ ಅವ್ರನ್ನ. ಬೆಳಿಗ್ಗೆ ಆದ್ರೆ ಹೋಗ್ಬಿಡೋರು, ನಾವ್ ಎದ್ದೋಳಕ್ಕೆ ಮುಂಚೆ ಹೋಗ್ಬಿಟ್ಟಿರೋರು, ಬರೋ ಅಷ್ಟ್ರಲ್ಲಿ ರಾತ್ರಿ ಆಗೋಗ್ಬಿಟ್ಟಿರೋದು, ನಾವು ಮಲ್ಕೊಂಡ್ಬಿಡ್ತೇವೆ. ನಮ್ಗೇನು ಸ್ಕೂಲ್ಗೆ ಹೋದ್ವಾ ಬಂದ್ವಿ, ಸ್ಕೂಲ್ಗೆ ಹೋದ್ ಅಪ್ಪಾಜಿ ಬರ್ತಾರ, ಇವತ್ತು ಬರ್ತಾರ, ನಾಳೆ ಬರ್ತಾರ, ನಾಳೆ ಮಾತಾಡ್ಬೋದಾ, ಸಿಗ್ಬೋದಾ, ಈ ಫೀಲ್ ತುಂಬಾ ಜಾಸ್ತಿ ಸರ್. ಚಿಕ್ಕ ವಯಸ್ಸಲ್ಲಂತೂ ಅಷ್ಟು ಮದುವೆ ಆದ್ಮೇಲೆ ಇವಳಿಗೆ ನನ್ನನ್ನ ಜಾಸ್ತಿ ಪ್ರೋಗ್ರಾಮ್ಸ್ ಕರ್ಕೊಂಡು ಹೋಗೋದು ಸರ್. ನಾನು ಹೋಗಿದ್ದೀನಿ ಅಪ್ಪಾಜಿ ಜೊತೆ, ನಾನು ಪ್ರೋಗ್ರಾಮ್ಸ್ಗೆಲ್ಲ ಹೋಗಿದ್ದೀನಿ. ಆಗ ಬಾ ಇಲ್ಲಿಗೆ ಹೋಗೋಣ ಅನ್ನೋರು, ಏನೋ ಒಂದು ಪ್ರೋಗ್ರಾಮ್ ಮಾಡೋರು, ಅಲ್ಲಿ ನಾವು ಹಿಂಗ್ ಕುತ್ಕೊಂಡು ಆಡಿಯನ್ಸ್ ತರ ಕುತ್ಕೊಂಡು ನಮ್ಮ ಅಪ್ಪಾಜಿ ಮಾಡ್ತಾ ಇದ್ರೆ ಅದು ಖುಷಿಯಿಂದ ನೋಡೋದು, ನಮ್ಮಪ್ಪ ಪ್ರೋಗ್ರಾಮ್ ಮಾಡ್ತಾ ಇದಾರೆ ಅನ್ನೋದು ಅದೊಂದು ಖುಷಿ. ಕಪಾಲಿ ಮೋಹನ್ ಅಂತ ಗೊತ್ತಾ ಸರ್? ಹೌದು ಸರ್, ಅವ್ರ ಜೊತೆಗೆ 5 days ಸರ್. ಎಲ್ಲಾರು ಅವಾಗ ಇಂಡಸ್ಟ್ರಿ ಕಡೆಯಿಂದ ಎಲ್ಲರನ್ನು ಕರ್ಕೊಂಡು ಹೋಗಿದ್ರು, ಅವಾಗ ನನ್ನನ್ನು ಕರ್ಕೊಂಡು ಹೋಗಿದ್ರು ಅಪ್ಪಾಜಿ. ಅವತ್ತು ನಮ್ಗೆ ಮಂಗಳೂರಲ್ಲಿ ಒಂದು ಪ್ರೋಗ್ರಾಮ್, ಕುಂದಾಪುರದಲ್ಲಿ ಒಂದು ಪ್ರೋಗ್ರಾಮ್ ಸರ್. ಮಂಗಳೂರಲ್ಲೂ ಪ್ರೋಗ್ರಾಮ್ ಅವತ್ತು ಮುಗಿಸ್ಕೊಂಡೆಲ್ಲ ರೆಡಿಯಾಗಿ ಪ್ರೋಗ್ರಾಮ್ಗೆ ಹೋದ್ವಿ. ಅವತ್ತಲ್ಲಿ ಪ್ರೋಗ್ರಾಮ್ ಮಾಡಿದ್ರು, ಮತ್ತೆ ಕುಂದಾಪುರಕ್ಕೆ ಬಂದ್ವಿ. ಅವತ್ತು ಅಂತೂ ಅಷ್ಟು ನಕ್ಕಿದೀನಿ ಅಂದ್ರೆ ಅಷ್ಟು ನಕ್ಕಿದೀನಿ. ಅಷ್ಟು ಜನ ನಮ್ಮ ತಂದೆ ಜೊತೆ ಎಷ್ಟು ಜನ ಆಡಿಯನ್ಸ್ ಎಲ್ಲ ಇದ್ರು, ಅಷ್ಟು ಜನ ನನ್ನ ಗ್ರೂಪಲ್ಲಿ ನನ್ನ ಜೊತೆನಲ್ಲಿ ತಾರಾ ಮೇಡಮ್ ಇದ್ರು. ಅವಾಗ ತಾರಾ ಮೇಡಮ್ ಅಷ್ಟು ನಗ್ತಾ ಇದಾರೆ. ನಮ್ಗೆ ಏನೋ ಒಂಥರ, ನಮ್ಗೆ ಡೈಲಿ ನೋಡ್ತಾ ಇರ್ತೀವಿ ನಮ್ಮ ಅಪ್ಪಾಜಿ ಇದೇ ತರ ಎಲ್ಲ ಕಾಮಿಡಿ ಮಾಡೋದು, ಯಾಕೆ ಅಷ್ಟು ಫೀಲ್ ಆಗ್ತಾ ಇದಾರೆ, ಎಷ್ಟು ನಗ್ತಾ ಇದಾರೆ ಅಂದ್ರೆ ಕುಂದಾಪುರದಲ್ಲಿ ಇಡೀ ಅದೊಂದು ಫುಲ್ ಗ್ರೌಂಡೇ ನಗ್ತಾ ಇದೆ. ಅಷ್ಟು ಖುಷಿ. ಅಯ್ಯೋ ಎಷ್ಟು ನಗಿಸ್ತೀವಿ ಅಂತ ಅವ್ರು ಇಲ್ಲಿ ಕುತ್ಕೊಂಡು ನಗ್ತಾ ಇದಾರೆ ತಾರಾ ಮೇಡಮ್. ನನಗಂತೂ ಅವತ್ತು ಹೇಳಕ್ ಆಗಲ್ಲ ಸರ್ ಆ ಫೀಲಿಂಗ್ಸ್ನ. ಆ ಪ್ರೋಗ್ರಾಮ್ ನಡೆದಿದ್ದು ಆ ಖುಷಿಗೂನು ಅಯ್ಯೋ ಎಷ್ಟು ನೋಡ್ತಾ ಇದ್ರೆ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ. ನಾವು ಒಂದೊಂದ್ಸಲಿ ಅಪ್ಪಾಜಿ ಏನ್ ಮಾಡ್ತಾರೆ ಏನೋ ಒಂದು ಅಂತ ಅನ್ಕೋತೀವಿ, ಅಂದ್ರೆ ಹೊರಗಡೆ ಹೋದಾಗ ಇಷ್ಟಪಡೋರು. ಮನೇಲಿ ಹಿಂಗೆ ಮಾಡ್ತೀಯ, ನಂಗೆ ನಿನ್ ಗಂಡನ ಬೆಲೆ ನಿಂಗೆ ಗೊತ್ತಿಲ್ಲ, ಹೊರಗಡೆ ಮಾತ್ರ ಗೊತ್ತಿಲ್ಲ ನಮ್ಗೆ ಹೇಳೋರು. ಮಕ್ಳಿಗೆಲ್ಲ ನನಗೆ ಹೇಳೋರು, ನನಗೆ ಇಷ್ಟ ಇರ್ಲಿಲ್ವಲ್ಲ, ನಿನ್ ಗಂಡಂಗೆ ಏನೋ ಅಂತ ತಿಳ್ಕೊಂಡಿದ್ಯಾ, ನೀನ್ ಆಚೆ ಬಂದು ನೋಡಲ್ಲ, ನಿಂಗೆ ಗೊತ್ತಾಗಲ್ಲ ನಿಂಗೆ ಅಂತ ಹೇಳೋರು ಪಾಪ. ನನಗೆ ಅವಳದು ನೆಕ್ಸ್ಟ್ ನಾನೇ ಸರ್. ನನ್ನ ಡ್ಯಾಡಿ ಜೊತೆ ಬೆಳೆದಿದ್ದು ನಾನು. ಅವ್ರಿಬ್ರು ಮದುವೆ ಆಗ್ಬಿಟ್ಟು ಹೋಗ್ಬಿಟ್ರು. 7 years ಡಿಫ್ರೆನ್ಸ್ ನನಗೂ ಇವ್ರಿಗೂ. 9 years ಸರ್. ಅವ್ರಿಬ್ರು ಮದುವೆ ಆಗಿ ಹೋಗಾದ್ಮೇಲೆ ಲಾಸ್ಟ್ ನಾನೇ ಎಲ್ಲ ಇದ್ದಿದ್ದು. ತುಂಬಾ ಪ್ರೀತಿ ಕಿರಿ ಮಗಳು ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರೀತಿ ಮಾಡೋರು. ಎಷ್ಟು ನಾವ್ ಇದ್ದಿದ್ದು ವೆಸ್ಟ್ ಆಫ್ ಕ್ವಾರ್ಟರ್ ರಾಜಾಜಿನಗರ್ ಸರ್. ಮಿಡ್ ನೈಟ್ ಅಲ್ಲಿ 11:30 12ಗೆ ಮಧ್ಯದ ರೋಡಲ್ಲಿ ಹೋಗ್ತಾ ಇದ್ದೆ ನಾನು. ಪಪ್ಪ ಕುಷ್ಕ ಕೊಡ್ಸಿ, ನನಗೆ ಬಿರಿಯಾನಿ ಕೊಡ್ಸಿ, ಅಮ್ಮ ಗಲಾಟೆ ಮಾಡಿದ್ರು ನನ್ನ ಮಗಳಿಗೋಸ್ಕರ ನಾನು ಹೋಗ್ಬೇಕು. ನಾನು ಅಷ್ಟು ಮಿಡ್ ನೈಟ್ ಅಲ್ಲಿ ಮಧ್ಯದಲ್ಲಿ ರೋಡಲ್ಲಿ ಕರ್ಕೊಂಡೋಗಿ ಕೊಡಿಸ್ಬಿಟ್ಟು ಕರ್ಕೊಂಡ್ಬರೋರು. ನನಗೆ ತುಂಬಾ ಸ್ಪೆಂಡ್ ಮಾಡಿದ್ದೀನಿ ಅವ್ರ ಜೊತೆ. ಎಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಮದ್ವೆ ಫಂಕ್ಷನ್ಸ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗೋರು ಮಾಡೋರು. ಮತ್ತೆ ಕಾನಿಷ್ಕ ಹೋಟೆಲ್ ಸರ್, ಮೆಜೆಸ್ಟಿಕ್, ಅದು ಫಸ್ಟ್ ಅಡ್ಡ ಅವ್ರದ್ದು. ಎಲ್ಲ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಅಲ್ಲೇ ಸೇರೋರು. ನನ್ಗೆ ಆ ಟೈಮಲ್ಲಿ ತುಂಬಾ ಹುಷಾರಿರ್ಲಿಲ್ಲ ಸರ್. ನನಗೆ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಪ್ ಅಂಡ್ ಡೌನ್ ಮಾಡೋರು ಸರ್. TVS ಹಾಸ್ಪಿಟಲ್ ಅಲ್ಲಿ ವಾರಕ್ಕೊಂದ್ಸಲಿ TVS ಸ್ಕೂಟಿಯಲ್ಲಿ ಅಪ್ ಅಂಡ್ ಡೌನ್ ಮಾಡಿ ಕಾನಿಷ್ಕ ಹೋಟ್ಲಲ್ಲಿ ನನಗೆ ಕೂರಿಸಿ, ಅವಾಗ ಪಪ್ಪನ ಫ್ರೆಂಡ್ಸ್ ಬ್ಯಾಂಕ್ ಸರ್, ಡಿಂಗ್ರಿ ಸರ್ ಎಲ್ಲ ಅಲ್ಲಿರೋರು. ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅಮ್ಮು ಅಂತ ನಿಕ್ ನೇಮ್ ನಂದು ಶ್ವೇತಾ ಅಂತ ಇದ್ರು, ಅಮ್ಮು ಅಂತ ಕರೆಯೋರು. ನನಗೆ ಶ್ವೇತಾ ಅಂತ ಇದುವರೆಗೂ ಕರೆದಿಲ್ಲ ಅವರು, ಅಮ್ಮು ಅಂತಾನೆ ಕರೆದ್ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ನನ್ನನ್ನು ಮಾತ್ರ. ಅವಳು ನೆಕ್ಸ್ಟ್ ನಾನೇ. ನಮ್ಮ ಮಧ್ಯದಕ್ಕ ಸ್ವಲ್ಪ ಕಮ್ಮಿ ಇದ್ದಾಳೆ, ಅವಳು ಅವ್ರ ಅಮ್ಮನ ಕಡೆ ಅಟ್ಯಾಚ್ಮೆಂಟು. ಅವಳು ಮೊದಲನೇ ಅಕ್ಕ ನಾನೇನೆ ನಮ್ಮ ಡ್ಯಾಡಿಗೆ. ಇವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ. ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಸರ್, ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಬಿಡಿ. ನನ್ನ ವಿಷಯದಲ್ಲೂ ನನ್ನ ಅನ್ಕೋಬಾರ್ದು, ನಾನು ಉಳಿಯೋದಕ್ಕೆ ನಮ್ಮ ಅಪ್ಪನೇ ಕಾರಣ ಸರ್. ಅಷ್ಟು ತುಂಬಾನೇ ಅಪ್ ಅಂಡ್ ಡೌನ್ ಮಾಡೋರು, ಅಪ್ ಅಂಡ್ ಡೌನ್ ಮಾಡೋರು ಸರ್. ಸೇಮ್ ಫೀಲಿಂಗ್ಸ್ ನಮ್ಮಿಬ್ರು. ಇವತ್ತಿದೀವಿ ಅಂದ್ರೆ ಅದಕ್ಕೆಲ್ಲ ನಮ್ಮ ಅಪ್ಪಾಜನೇ ಕಾರಣ. ತುಂಬಾನೇ ಅವ್ರು ನಮ್ಮನ್ನ, ನಾವು 3 ಜನ ಹೆಣ್ಮಕ್ಳಾದ್ರೂ ಸರ್ ನಮ್ಮನ್ನ ಯಾವತ್ತೂ ಕೀಳ ಕಂಡಿಲ್ಲ ಸರ್. ಅವಾಗೆಲ್ಲ ಹೆಣ್ಮಕ್ಳು ಅಂದ್ರೆ ಒಂಥರ ಯಾರೇ ಆಗ್ಲಿ ಸರ್. ಇವಾಗ ಅದಿದೆ, ನಮ್ಮ ಅಪ್ಪಾಜಿ ಮಾತ್ರ ಇಲ್ಲ ಸರ್. ಓದ್ತಿದ್ದಾರೆ ಸರ್. ಹೆಣ್ಮಕ್ಳು ಆದಂತ ನಾನಾದಾಗ ನಮ್ಮ ಅಮ್ಮನೂ ಓದ್ತಿರೋದುಂಟು. ನಮ್ಮ ಅಪ್ಪ ಇಷ್ಟು ಧೈರ್ಯ ಕೊಟ್ಟಿದ್ದಾರೆ, ಸಾಕು ನನ್ನ ಮಕ್ಕಳು, ನೀನೇನಕ್ ಹಂಗ್ ಮಾಡ್ತೀಯ, ನೀನೇನಕ್ ಕಳ್ತೀಯ. ನಾವ್ 3 ಜನ ಹೆಣ್ಮಕ್ಳಾದ್ರೂ ನಮ್ಮನ್ನ ಹೆಣ್ಮಕ್ಳು ನೀವು ಕೀಳಾಗಿ ನೋಡೋದು ಒಂದ್ ದಿವಸ ಇದ್ ಅವೆಲ್ಲ ಇಲ್ಲ. ಎಲ್ಲಾನು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನನ್ ಮಕ್ಳು ಇವು, ಆಚೆ ಕಡೆ ಹೋದ್ರು ಬಂದಾಗ ಎಲ್ಲರೂ ಇರ್ಬೇಕು ಅವ್ರ ಕಣ್ ಮುಂದೆ. ಒಬ್ರು ಬಿಸಾಕ್ಬಾರ್ದು, ಅವಳೇಲಿ ಇವಳೇಲಿ ನಾನು ಇರ್ಬೇಕು ಅವ್ರ ಕಣ್ ಮುಂದೆ. ಅಷ್ಟು ಪ್ರೀತಿನೂ ಮಾಡೋರು ನನ್ಗೂನು. ಎಲ್ಲರಿಗೂ ನಿಮ್ಮಮ್ಮ ಫ್ಯಾಮಿಲಿ ತುಂಬಾನೇ ಟೈಮ್, ಎಷ್ಟೇ ಬಿಸಿ ಇದ್ರು ಫ್ಯಾಮಿಲಿ ಟೈಮ್ ಕೊಟ್ಟಿದ್ದಾರೆ ಸರ್. ಪಾಪ ತುಂಬಾನೇ ಏನು ಇದೆ ಪ್ರತಿಯೊಂದು. ಮಮ್ಮಿ ಅಂತೂ ಹೊರಗಡೆ ಹೋದವ್ರಲ್ಲ ಸರ್. ಒಂದ್ ಹಾಲುನು ಸೈ, ಒಂದ್ ಮೊಸರು ಸೈ ತಂದವರಲ್ಲ ಅವ್ರು. ಪ್ರತಿಯೊಂದಕ್ಕೂ ಅಪ್ಪನೇ.
ಪ್ರತಿಯೊಂದಕ್ಕೂ ಅಪ್ಪನೇ. ನೀವ್ ಆಮೇಲೆ ಹೇಳ್ದೆ ಇವ್ರು ಕೇಳು. ಇದ್ರು, ಆಮೇಲೆ ಮಕ್ಳಿದ್ರೆ ಮಕ್ಳು ಹೋಗೋರು. ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಅಪ್ಪಾಜಿ ಬಿಸಿ ಆದ್ರೆ ಈ ಕ್ಷಣಕ್ಕೆ ಒಂದು ಆಟೋಲ್ ಓಡಾಡೋದಂದ್ರೆ ಅಮ್ಮಂಗಿಲ್ಲ ಗೊತ್ತಾಗಲ್ಲ ಇವಾಗ್ಲೂನು. ಅವ್ರು ಏನಿದ್ರು ನಾವು ಹೆಣ್ಮಕ್ಳು ಬರ್ಬೇಕು ಹೋಗ್ಬೇಕು ಅಷ್ಟು. ಎಲ್ಲೇ ಹೋದ್ರು ಗಾಡಿಲಿ ಕರ್ಕೊಂಡು ಹೋಗೋರು, ಗಾಡಿಲಿ ಕರ್ಕೊಂಡ್ ಬರೋರು, ಜೊತೆಲೆ ಹೋಗೋರು, ಜೊತೆಲೆ ಬರೋರು. ಹಂಗಿದ್ದಾಗ ಇವಾಗ್ಲೂನು ಅವ್ರಿಗೆ ನಾವು ಮಕ್ಳು ನಾವು ಬರ್ಬೇಕು, ನಾವು ಕರ್ಕೊಂಡು ಹೋಗ್ಬೇಕು, ಇಷ್ಟೇ ನಮ್ಮ ಮಮ್ಮಿದೂನು. ಅಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ತುಂಬಾನೇ ಚೆನ್ನಾಗಿ ಸಾಕಿದ್ದಾರೆ. ಅವ್ರು ಎಷ್ಟೇ ಬಿಸಿ ಇದ್ರು ಫ್ಯಾಮಿಲಿಗೆ ಏನ್ ಕೊಡ್ಬೇಕು ಏನ್ ಇರ್ಬೇಕು ಅದ್ ಇರ್ತಾ ಇದ್ರು ಸರ್. ಹೊರಗಡೆ ಫಂಕ್ಷನ್ಸ್ ಮಾತ್ರ ಅಟೆಂಡ್ ಆಗ್ತಾ ಇರಲಿಲ್ಲ. ಅದೊಂದು ತುಂಬಾ ಇತ್ತು, ನಮ್ಗೂ ಅದಿತ್ತು. ಯಾಕಂದ್ರೆ ಎಲ್ರು ಬಂದವರು, ಎಲ್ರು ಜೊತೆ ಇರೋರು, ನಮ್ಮಪ್ಪ ಮಾತ್ರ ಬಂದಿಲ್ಲ, ನಮ್ಮಪ್ಪ ಬಂದಿಲ್ಲ ಅನ್ನೋ ಆ ಫೀಲ್ ನಮ್ಗೆ ತುಂಬಾ ಬರ್ತಾ ಇತ್ತು ಅವಾಗ. ಫಂಕ್ಷನ್ಸ್ ಮಾತ್ರ ಅಟೆಂಡ್ ಆಗ್ತಾರೆ, ಎಲ್ರಿಗೂ ಅದು ಸ್ವಲ್ಪ ಸಿಟ್ಟು, ಬಂದಿಲ್ಲ ರಾಜು ಬಂದಿಲ್ಲ, ರಾಜು ಬಂದಿಲ್ಲ. ನಮ್ಗೆಲ್ಲದಕ್ಕಿಂತ ಆ ಥರನು ಅಂದಿದ್ದಾರೆ ಸರ್. ಆ ಥರ ನಮಗೆ ಒಂದ್ ದಿವಸ ಹೋದ್ರೆ 8 ದಿವಸ ಜೀವನ ಮಾಡುವ ನಾವು. ಆ ಥರ ಇತ್ತು. ಅವ್ರು ಒಂದಿನ ಹೋಗ್ತಂದ್ರೆ ನಾವು ಹೇಳ್ಕೊಳಂಗಿಲ್ಲ, ಅಲ್ವಾ ಸರ್? ಕೊಡ್ಬೇಕು, ಸ್ಕೂಲ್ಗಳಿಗೆ ಮಾಡ್ಬೇಕು, ಮನೆ ನೋಡ್ಕೋಬೇಕು, ಹೌಸ್ ವೈಫ್, ಅಪ್ಪಾಜಿ ದುಡಿಯೋರು ಒಬ್ರು. ಅದು ತುಂಬಾನೇ ಇರ್ತಾ ಇತ್ತು. ತುಂಬಾ ಜನ ಕೇಳಿದ್ರು ಇದಿಲ್ಲ ಅಂದಿಲ್ಲ ಸರ್. ಇದುವರೆಗೂ ನನ್ನ ವಿಷಯದಲ್ಲೂ ಅಷ್ಟೇ ಅದೇ ಹೇಳ್ತೀನಿ. ಅವ್ರಿಬ್ರು ಮದ್ವೆ ಆಗಿ ಹೋದಾದ್ಮೇಲೆ ನಾನ್ ಕಂಡಂಗ್ ನಮ್ಮ ಅಪ್ಪ ಇದು ಬೇಕು, ನಮ್ಮ ಮಮ್ಮಿಗೆ ಕನ್ಸಲ್ ಇದ್ ಮಾಡ್ಬೋದು, ಕಂಡೀಷನ್ಸ್ ಇದ್ ಕೇಳ್ತಾಳ್ರಿ, ಅವ್ಳಿಗೆ ಇದು ಕೇಳ್ತಾಳೆ, ನೀವು ಕೊಡಿಸ್ಬೇಡಿ. ಇಲ್ಲ, ನನ್ನ ಮಗಳು ಏನ್ ಕೇಳ್ತಾಳೆ ಅದನ್ನ ಕೊಡಿಸ್ತೀನಿ ನಾನು, ನೀನ್ ಹೇಳೋ ಅಧಿಕಾರ ನಿನಗಿಲ್ಲ ಅಂತ ಅಮ್ಮಂಗೂ ಅದೆಲ್ಲ ಮಾಡಿದ್ದಾರೆ. ಅಂದ್ರೆ ರಾಜಗೋಪಾಲ್ ಅವರು, ಇವಾಗ ನೀವುಗಳು ಒಬ್ಬ ಕಲಾವಿದನ ಮಕ್ಕಳು, ನಿಮ್ಮ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ನಿಮ್ಮ ತಂದೆ ಕಲಾವಿದರು ಅಂತ ಇದ್ದಿದ್ದು ಎಷ್ಟು ಪ್ರಿವಿಲೇಜ್ ಇರೋದು ನಿಮ್ಗೆ? ನನಗೆ ತುಂಬಾನೇ ಇದೆ ಸರ್. ನಮ್ ಶಾಲೆಗೆ ಕರ್ಸಿದ್ರು ಸರ್ ನಮ್ ತಂದೆನ, ಶಾಲೆಗೆ ಕರ್ಸಿದ್ರು ಸರ್, ಗೆಸ್ಟ್ ಆಗಿ ಕರ್ಸಿದ್ರು ನಮ್ ತಂದೆನ. ಅವತ್ತು ಬರೋದ್ ಅಪ್ಪಾಜಿ ಸ್ವಲ್ಪ ಲೇಟ್ ಆಯ್ತು, ಸರಿ ಕರ್ಕೊಬ ಹೋಗು ಅಂತ ನನ್ನನ್ ಕಳ್ಸಿದ್ರ. ತಗೋ ನನ್ಗೆ ಖುಷಿ. ಅವಾಗ ಇನ್ನು ಅವಾಗ ನಾನು 7th 8th ಸ್ಟ್ಯಾಂಡರ್ಡ್ ಇದ್ದೆ ಅವಾಗ. ಆಮೇಲೆ ಅಪ್ಪಾಜಿ ಅಪ್ಪಾಜಿ ಏನಪ್ಪಾಜಿ ಇಲ್ಲಮ್ಮ ಟೈಮ್ ಆಗೋಯ್ತು ಅಂದ್ಬಿಟ್ಟು ಅವಾಗ ಡ್ರೆಸ್ ವೇರ್ ಮಾಡ್ತಾ ಇದ್ರು. ಇಲ್ಲ ಬಾಪ ತುಂಬಾ ಜನ ಕಾಯ್ತಾ ಇದ್ದಾರೆ ನಿನ್ಗೋಸ್ಕರ, ಬೇಗ ಬಾ ಅಂತ ಹೇಳಿ ಅವತ್ತು ಶಾಲೆಗೆ ಬಂದು ಅವತ್ತು ಒಳ್ಳೆ ರಸಮಂಜರಿ ಕಾರ್ಯಕ್ರಮ ನಮ್ಮ ಶಾಲೆನಲ್ಲಿ ಎಲ್ಲಾರ್ಗು ಕೊಟ್ಟು. ಅವ್ರು ಹೆಂಗ್ ಗೊತ್ತಾ ಸರ್, ಅವ್ರ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ಬರೀ ಸ್ಟೇಜ್ ಅಷ್ಟೇ ಮಾಡಲ್ಲ, ಅಪೋಸಿಟ್ ಅಲ್ಲಿ ಇವಾಗ ಯಾರೇ ಕೂತಿದ್ರು ಆಡಿಯನ್ಸ್, ಇವಾಗ ಎಲ್ಲ ಆ ಮಕ್ಳ ಜೊತೆ ಬರೆಯೋದು ಅಪ್ಪ. ಆ ಮಕ್ಳಿಗೆ ಬಾರೋ ಇಲ್ಲಿ ನೀನು ಏನೋ ನಿನ್ನ ಹೆಸರು ಅಂತ ಕೇಳ್ಬಿಟ್ಟು ಅವ್ರನ್ನ ಮಾತಾಡ್ಸೋದು, ಅವ್ರಿಗೆ ಇದ್ ಮಾಡೋದು, ಎಂಕರೇಜ್ ಮಾಡೋದು. ಒಂಥರ ನೀನ್ ಯಾಕೋ ಮಲಗ್ತಾ ಇದೀಯಾ, ಮಲಗ್ಬೇಡಕೋನು, ಈ ಪ್ರೋಗ್ರಾಮ್ ಮಾಡಕ್ ಬಂದು ನೀನ್ ನಗ್ತಾ ಇರ್ಬೇಕು ಯಾವಾಗ್ಲೂ ಅಂತ ಆಕ್ಟಿವ್ ಮಾಡ್ಸೋದು. ಕೂತು ಪ್ರೋಗ್ರಾಮ್ ನೋಡ್ತಾ ಇದ್ರೆ ನಮ್ಗೆ ಒಂಥರ, ನನಗೆ ಹೆಮ್ಮೆ ತುಂಬಾ ಇದೆ ಸರ್. ನಮ್ ಶಾಲೆಗೆ ನಮ್ ತಂದೆ ಕರ್ಕೋ, ನಮ್ ತಂದೆ ಬರೋರು, ಅವರಿಂದಲೇ ಪ್ರೈಸ್ಗಳು ಕೊಡ್ಸೋರು ಹೋಗಿದ್ದಾರೆ. ಸ್ಕೂಲ್ಗೂ 2-3 ಸಲ ಹೋಗಿದ್ದಾರೆ. ಎಲ್ಲ ಒಂದೇ ಸಿದ್ಧಗಂಗಾ ಸ್ಕೂಲ್. ಸಿದ್ಧಗಂಗಾ ಸ್ಕೂಲ್. ಓಕೆ, ಅವಾಗೆಲ್ಲ ನಿಮ್ ಫ್ರೆಂಡ್ಸ್ಗೆಲ್ಲ ರಾಜಗೋಪಾಲ್ ಅವ್ರ ಮಗಳು ಅಂತ? ಹೌದು ಸರ್, ಇದೆ ಸರ್, ಖಂಡಿತವಾಗ್ಲೂ ಇದೆ ಸರ್. ಅದಿದೆ ಸರ್. ಅದು ಅವಾಗಲ್ಲ ಸರ್, ಈ ಕ್ಷಣಕ್ಕೂ ನಾವು ಬೇರೆ ಎಲ್ಲೇ ಮನೆ ಇದ್ರು ನೀವ್ ಅಪ್ಪ ಯಾರು ಅಂತ ಫೋಟೋ ಇವ್ರ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಇವಾಗ್ಲೂ ಗೊತ್ತಿಲ್ದಿರೋನಿಗೆ ತೋರ್ಸಿದ್ರು ನಾವು ಹೆಮ್ಮೆಯಿಂದ ತಂದೆ ಅಂತ ಅವರು ಇದ್ ನೋಡಿದೀವಿ ಮಗಳ ನೀವು ಅಂತ ಕೇಳ್ತಾರೆ. ಹೇಳೇ ಇಲ್ವಲ್ಲ, ನಾವೇ ಇನ್ನ ಅಯ್ಯೋ ಇಲ್ವಲ್ಲ ತಂದೆ ಅಂತ ನಾವು ಸುಮ್ನೆ ಇರ್ಬೋದು ಸರ್. ಫೋಟೋ ತೋರ್ಸಿದ ತಕ್ಷಣ ನೀವು ಇವ್ರ ಮಗಳ ನೀನು ಒಂದ್ ಮಾತು ಹೇಳಲ್ವಲ್ಲ ನನಗೆ, ನಿಮ್ ಡ್ಯಾಡಿ ಫಿಲಿಂ ಅವರು ಅಂತ ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾರೆ ನನಗೆ. ನೋಡಿ ಅದಮ್ಮ ಸಾರ್ ಸಂಪಾದನೆ ಜನಕ್ಕೆ ಸಂಪಾದನೆ ಮಾಡಿದ್ದಾರೆ. ಅವ್ರು ನಮ್ಗೆ ಅದನ್ನೇ ಹೇಳಿದ್ದು ಸರ್, ದುಡ್ಡು ಸಂಪಾದನೆ ಮಾಡಿದೀನಿ ಬಿಟ್ಟಿದ್ದೀನೋ ಇಲ್ಲ, ಜನ ಸಂಪಾದನೆ ಮಾಡಿದೀನಿ ನನ್ನಿಂದ. ಅದೇ ಮಾಡಿದ್ದೆಲ್ಲ ಮದ್ವೆ ಅದು ಇದು ಏನೋ ಒಂದು ಮಾಡ್ಕೊಳಕ್ಕೂ ಆಗ್ಲಿಲ್ಲ ನಮ್ಗೆ. ಬರೋದೆಲ್ಲ ಅಲ್ಲಲ್ಲೇ ತಗೊಂಡ್ವಿ, ಫ್ಲಾಟ್ ತರ ಅಲ್ಲಿ ಕೆಂಗೇರಿಯಲ್ಲಿ ತಗೊಂಡ್ವಿ. ಅದು ತಗೊಂಡ್ವಿ, ಅದು EMI ಅದೇ ಲಾಸ್ಟ್ ಎಂಡಿಂಗಲ್ಲೇ ಇದು ಮಾಡಿದ್ದು. 15 ವರ್ಷಕ್ಕೇನೋ ತಗೊಂಡ್ವಿ, ಅದು ಕಟ್ಟಕ್ಕಾಗಲಿಲ್ಲ. ಅದು ನಮ್ಮ 2ನೇ ಮಗಳೇ ತಗೊಂಡದು ಮನೆ. ಅದೇ ಸ್ವಲ್ಪ ಜೀವನ ಮಾಡಿಕೊಂಡು ನಾನು ಸಾಲ ಎಲ್ಲ ತೀರಿಸಿ ಮಾಡಿ. ಅಪ್ಪಾಜಿ ಇದಾಗ್ಲೇನೆ ಅದಾಗಿದ್ದು ಸರ್. ಪ್ರೋಗ್ರಾಮ್ಸ್ ಇಲ್ಲ ಏನಿಲ್ಲ, ತುಂಬಾನೇ ಡಲ್ ಆಗೋಯ್ತು. ಆಮೇಲೆ ಏನ್ ಮಾಡೋಣ ಅನ್ಕೊಂಡು ಅವರು EMI ಕಟ್ಟಕ್ಕೆ ಪರಿಸ್ಥಿತಿನಲ್ಲಿ ನಾವು ಆಗ್ಲಿಲ್ಲ. ಅದನ್ನ ಆಮೇಲೆ ಅವ್ರಿದ್ದಂಗೆನೆ ನಮ್ ತಂಗಿನೇ ಅವಳೇ ತಗೋತೀನಿ ಅಂದ್ಲು. ನಮ್ ಭಾವ ಅವರಿದ್ರು, ಅವ್ರಿಗೆ ನಾವು ಸೇಲ್ ಮಾಡಿ. ಈ ಮನೆಗೆ ಯಾವಾಗ ಬಂದಿದ್ದಮ್ಮ? ಇವಾಗಲೇ ರೀಸೆಂಟ್ ಆಗಿ ಸರ್, ಒಂದು 8 months ಆಯ್ತು ಸರ್. ಇದಕ್ಕೆ ಮುಂಚೆ ಎಲ್ಲಿದ್ರಿ? ನಮ್ಮ 2ನೇ ಮಗಳ ಹತ್ರ ಇದ್ದೆ. ಅದೇ ನಮ್ಮ ಮನೆಯವ್ರು ಹೋದಾಗ ಎಲ್ಲಿರ್ತೀರಾ, ಒಬ್ಬರೇ ಇರಬೇಡಿ, ಇನ್ಮೇಲೆ ಇಲ್ಲಿ ಇರಬೇಡಿ. ಅವಳೇ ತಗೊಂಡ್ಲು, ನೀನು ಇರೋವರೆಗೂ ಇದೇ ಮನೇಲಿ ಇರಮ್ಮ ಅಂತಲೂ ಹೇಳಿದ್ಲು ಅಲ್ಲಿ ಕೆಂಗೇರಿಲಿ. ನಮ್ಮ ರಿಲೇಷನ್ ಬೇಡ ಇಲ್ಲಿ ಇರ್ಬೇಡಿ, ಒಬ್ಳೆ ಬೇಡ ಏನು ಅಲ್ಲೇ ಹೋಗಿರು ಅಂತ ಇಲ್ಲಿ ಬಂದು ಒಂದು 3 ವರ್ಷ ಇದ್ದೆ. ಆಮೇಲೆ ಯಾಕೋ ಸರಿ ಬರಲಿಲ್ಲ ನನಗೆ.
ಯಾವ ಬೇಡ ಇಂಡಿಪೆಂಡೆಂಟ್ ಇದ್ರಿ ಸರ್ ನನ್ನ ಮಕ್ಕಳು ಇವ್ರು ಬರ್ಬೇಕು, ಇವ್ರು ಒಂದು ತಾಯಿ ಮನೆ ಅಂತ ಬರ್ಬೇಕು, ನನಗೆ ಹೋಗ್ಬೇಕು. ಹೆಣ್ಮಕ್ಳಲ್ಲಿ ಇರುತ್ತಲ್ಲ ಆ ಫೀಲ್ ತುಂಬಾ ಇತ್ತು ಸರ್ ನಮ್ಗೆ. ಅಮ್ಮ ಅಲ್ಲಿದ್ರೆ ಅಲ್ಲಿ ಆ ಫೀಲ್ ಒಂದ್ಗಳಿಗೆ ಹಿಂಗ್ ಬರೋಳು ಹೋಗೋಳು ಅಲ್ಲಿದ್ರೆ, ಇಲ್ಲಾಂದ್ರೆ ಸ್ವಲ್ಪ ಬರ್ತಾಳೆ ಒಂದ್ ನೈಟಿಗೆ ಉಳಿತಾಳೆ ಆ ತರ ಅನ್ಕೊಂಡು ಬೇಡ ಮನೆ ಇರ್ಬೇಕು ಅನ್ಕೊಂಡೇನ ಸಪ್ರೇಟ್ ಆಗಿ. ನಮ್ಮ ರಿಲೇಷನ್ ಅವರೆಲ್ಲ ಬರ್ತಾರೆ ಇಲ್ಲಿಗೆ, ಏನೋ ಬೇಜಾರು ಇಲ್ದಂಗೆ ಇಲ್ದಂಗೆ ಅಲ್ಲಿ ಬರೋಕ್ಕೆ ಒಂಥರ ಇದು ಮಾಡ್ಕೋತಾರೇನೋ ಅಂತ ಅದೇ ಎಲ್ಲ ಯೋಚನೆ ಮಾಡಿ ಇರೋ ಸ್ವಲ್ಪ ದಿನ ಕೈಕಾಲು ಗಟ್ಟಿ ಇರೋವಾಗ ಅವ್ರ ಒಪ್ಪಿಗೆನು ಸರ್, ಅವ್ರ ಒಪ್ಪಿಗೆ ಮುಖಾಂತರನು ಅವ್ರು ನಾವು ಸಪರೇಟ್ ಆಗಿ ಇರಕ್ ಬಿಡ್ತಿರ್ಲಿಲ್ಲ. ಅವ್ರು ಹೆಣ್ಮಕ್ಳು ಇಲ್ಲೇ ಇದ್ದಾಳೆ ನಾನು ಇಲ್ಲೇ ಸರ್ ಮಾಚೋಳ್ಳಿ 20 ನಿಮಿಷ ಅಷ್ಟೇನೆ ಅಮ್ಮನ ಕಾಮಾಕ್ಷಿ ನನ್ಗೆ 20 minutes ಸೆಟಲ್ ಮಾಡಿದೀವಿ ಮನೆನ. ಅವಳು ಪ್ರಾಬ್ಲಮ್ ಅವರು ಕಾಮಾಕ್ಷಿ. ಇವಾಗ ಆ ಮನೆ ಬಾಡಿಗೆ ಕೊಟ್ಟಿದ್ದೀರಾ? ಕೆಂಗೇರಿ ಬಾಡಿಗೆ ಕೊಟ್ಟಿದ್ದೀರಾ? ಬಾಡಿಗೆ ಇಲ್ಲಿ ಕಟ್ಕೊಂಡು ಹೋಗ್ತೀವಿ. ಅಂದರೆ ಇವಾಗ ನಾನು ಆಗಲೇ ಅಮ್ಮ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಇವತ್ತು ಒಬ್ಬ ಕಲಾವಿದನಿಗೆ ಪರ್ ಡೇ ಪೇಮೆಂಟ್ ಇರ್ಬೋದು, ಮತ್ತೊಂದಿರ್ಬೋದು, ತುಂಬ ಇವತ್ತು ಯಾರೋ ಅಂದರೆ ಯಾವ ಪ್ರೊಫೆಷನ್ನು ಹಗುರವಾಗಿ ಹೇಳ್ತಿಲ್ಲ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಲ್ಪಟ್ಟವ್ರಿಗೆಲ್ರಿಗೂ ಸಾಕಷ್ಟು ಸಂಭಾವನೆ ಕೊಡ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳು ಕರೆಸ್ಕೋತಾರೆ, ಅವಕಾಶಗಳು ಕೊಡ್ತಾರೆ. ಪಾಪ ನಿಮ್ಮ ತಂದೆಯವರು ಅದನ್ನೆಲ್ಲ ಅಂದರೆ ಅವ್ರಿಗೆ ಬರ್ತಿದ್ದಿದ್ದು ವರಮಾನವೇ ತುಂಬ ಕಡಿಮೆ ಅಂತ. ಸಿನಿಮಾಗಳಲ್ಲಿ ಪಾಪ ಒಂದು ಅಮ್ಮ ಹೇಳಿದ್ರು ಒಂದು 600ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ ಅಂತ. ಬಟ್ ಒಂದು ಗಮನ ಸೆಳೆಯುವಂಥ ಪಾತ್ರ ಮಾಡಿರೋದು ತುಂಬ ಕಡಿಮೆ. ಹೌದು. ಇವ್ರು ಏನು ಹೇಳೋರು ಅಂದರೆ ಇವರಾಗೆ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ರು ಶೂಟಿಂಗ್ದು. ಯಾಕೆಂದರೆ ಅವರು ಒಂದು ದಿವಸ ಕೊಡ್ತಾರೆ ಅಷ್ಟೇ, ನನಗೆ ಇದು ಜೀವನ, ನನಗೆ ಇದು ಎನಿ ಟೈಮ್ ಉತ್ತರ ಕರ್ನಾಟಕ ಎನಿ ಟೈಮ್ ಇರೋದು ನಮಗೆ. ಓಕೆ. ಇಲ್ಲಿ ಮಿಸ್ ಮಾಡಿಕೊಂಡ್ರೆ ಇನ್ನೊಂದ್ಸಲ ಅವ್ರು ಕರೆಯಲ್ಲ ನನಗೆ, ಅಯ್ಯೋ ಇಲ್ಲಿ ಹೋಗದೆ ಇದ್ರು ಪರವಾಗಿಲ್ಲ ನಾನು ಇಲ್ಲಿ ಹೋಗ್ತೀನಿ ಅಂತ ಇವ್ರು ಜಾಸ್ತಿ ಆಯ್ಕೆ ಮಾಡಿದ್ದೆ ಪ್ರೋಗ್ರಾಮ್, ಸ್ಟೇಜ್ ಪ್ರೋಗ್ರಾಮ್.